ಅಮೆರಿಕ ಸೇನೆಯ ದಾಳಿಗೆ ಪತನಗುಟ್ಟಿದೆ ಇರಾನ್. ಇವಾಗ ಸಹಜವಾಗಿ ಮೂರು ಪರಮಾಣು ಸ್ಥಾವರಗಳನ್ನು ಕಳ್ಕೊಂಡಿದ್ದಾರೆ. ನೀವು ಪ್ರಾರಂಭಿಸಿದ್ದೀರಿ, ನಾವು ಕೊನೆಗೊಳಿಸುತ್ತೇವೆ, ಯುದ್ಧವನ್ನು ನೀವೇ ಬರಮಾಡಿಕೊಂಡಿದ್ದೀರಿ. ಅಮೆರಿಕ ದಾಳಿಗೆ ಎಚ್ಚರಿಕೆ ಸಂದೇಶವನ್ನು ಇರಾನ್ ಕೊಟ್ಟಿದೆ. ಬಟ್ ಇರಾನ್ಗೆ ಈಗ ಯಾವ ದೇಶಗಳ ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಯುದ್ಧದ ತೀವ್ರತೆ ಹೇಗಿರುತ್ತೆ ಅಂತಕ್ಕಂಥದ್ದು. ಬಟ್ ನನ್ನ ಪ್ರಕಾರ ಅಮೆರಿಕ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹೋದ, ಬಾಂಬ್ ಹಾಕದ, ಬಂದ, ನೀವೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಏನಾಗುತ್ತೆ ಮಾಡೋದಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ನಿರ್ಧಾರವನ್ನು ತಗೊಂಡಿದ್ದಾರೆ. ಹಾಗಾಗಿ ಈಗ ಮುಂದಿನ ಪರಿಣಾಮಗಳು ಕೂಡ ಅವ್ರಿಗೆ ಗೊತ್ತಿರುತ್ತೆ. ರಷ್ಯಾದವರು, ಚೀನಾದವರು ಈಗ ಇರಾನ್ಗೆ ಸಪೋರ್ಟ್ ಮಾಡ್ತಾರಾ, ಸಪೋರ್ಟ್ ಮಾಡಿ ಅವರು ಕೂಡ ಯುದ್ಧಕ್ಕೆ ಮುಗಿಬೀಳ್ತಾರ, ನೇರವಾಗಿ ಅಮೆರಿಕ ಮೇಲೆ ಯಾರಾದರೂ ದಾಳಿಯನ್ನು ಮಾಡ್ತಾರಾ ನೋಡಬೇಕು. ಒಟ್ಟಿನಲ್ಲಿ ಈ ವಾರ ವೆರಿ ಕ್ರೂಷಿಯಲ್. ಇವತ್ತು ಸಂಡೇ ಅಲ್ವಾ, ಈ ಮುಂದಿನ ಒಂದು ವಾರ ಅತ್ಯಂತ ಕ್ರೂಷಿಯಲ್ ನಮ್ಮ ದೇಶಕ್ಕೂ ಕೂಡ. ಯುದ್ಧದ ಪರಿಣಾಮಗಳು ಬೇರೆ ಬೇರೆ ದೇಶಗಳ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಆರ್ಥಿಕವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಇವಾಗ ಇರಾನ್ನವರು ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ, ನೀವು ಶುರು ಮಾಡಿದ್ದೀರಾ, ನಾವು ಕೊನೆಗೊಳಿಸ್ತೀವಿ ಅಂತ. ಬಟ್ ಇರಾನ್ಗೆ ಅಮೇರಿಕವನ್ನು ಎದುರಿಸುವ ಶಕ್ತಿ ಏಕಾಂಗಿಯಾಗಿದೆಯಾ? ರಷ್ಯಾ, ಚೀನಾ ಸಪೋರ್ಟ್ ಮಾಡುತ್ತಾ? ಈ ಮುಂದಿನ ಒಂದು ವಾರ ಏನು ನಿರೀಕ್ಷೆ ಮಾಡಬಹುದು? ಅರವಿಂದ್, ಖಂಡಿತವಾಗ್ಲೂ ಕೂಡ ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ಸಂಘರ್ಷ ಏನಿತ್ತು ಅದರಲ್ಲಿ ಈಗ ಅಮೆರಿಕ ಕೂಡ ನೇರವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದೆ. ಇರಾನ್ನ ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದಂಥ ಬಳಿಕ ಇದೀಗ ಇರಾನ್ ಕೂಡ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ ಅಮೆರಿಕಕ್ಕೆ. ಸೊ ಇನ್ನು ಮುಂದೆ ನಾವಂತರೂ ಸುಮ್ಮನೆ ಇರೋದಿಲ್ಲ, ನಮ್ಮ ಪರಮಾಣು ಘಟಕಗಳ ಮೇಲೆ ದಾಳಿಯನ್ನು ನಡೆಸಿದ್ರಿ, ಅದಕ್ಕೆ ಬೆಲೆಯನ್ನು ತೆತ್ತಬೇಕಾಗುತ್ತೆ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಮೂಲಕವಾಗಿ ಅಮೆರಿಕದ ಮೇಲೆ ಇರಾನ್ ಮತ್ತೆ ದಾಳಿಯನ್ನು ನಡೆಸೋದಕ್ಕೆ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿಯ ಒಂದಿಷ್ಟು ನೇರ ಎಚ್ಚರಿಕೆಗಳು ಆಗ್ತಾ ಇತ್ತು. ನಮ್ಮ ಮೇಲೆ ದಾಳಿಯನ್ನು ನಡೆಸಿದ್ರೆ ನಾವು ಕೂಡ ನೇರ ದಾಳಿಯನ್ನು ನಡೆಸ್ತೀವಿ ಅಂತ ಹೇಳಿ. ಆದರೆ ಅಮೆರಿಕ ಈ ಇವತ್ತಿನ ಮಿಡ್ ನೈಟಲ್ಲಿ ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕವಾಗಿ 3 ಪರಮಾಣು ಘಟಕಗಳ ಮೇಲೆ ಧ್ವಂಸ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಅದರಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗಿದೆ. ಈಗ ಇದರಿಂದ ಸಿಡಿದೆದ್ದಿರುವಂತಹ ಇರಾನ್ ಈಗ ಅಮೆರಿಕದ ವಾಯುನೆಲೆಗಳ ಮೇಲೆ ಜೊತೆಗೆ ಒಂದಿಷ್ಟು ನಗರಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಏನಾದರೂ ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನು ನಡೆಸಿದ್ರೆ ಯಾವುದೆಲ್ಲ ರಾಷ್ಟ್ರಗಳು ಬೆಂಬಲವನ್ನು ಸೂಚಿಸ್ತವೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಈಗಾಗಲೇ ಏನು ಅಮೆರಿಕಕ್ಕೆ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇದೆಲ್ಲವೂ ಕೂಡ ವಿರೋಧಿಗಳು, ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಈ 2 ರಾಷ್ಟ್ರಗಳು. ಸೊ ಹೀಗಾಗಿ ರಷ್ಯಾ, ಚೀನಾದಿಂದಲೂ ಕೂಡ ಒಂದಿಷ್ಟು ಶಸ್ತ್ರಾಸ್ತ್ರಗಳು ಮತ್ತು ಇರಾನ್ಗೆ ಪೂರೈಕೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಮುಂದಿನ ವಾರ ಏನಿದೆಯಲ್ಲ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಬಹುದು. ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿದ ಬಳಿಕ ಅಮೆರಿಕಕ್ಕೆ ರಷ್ಯಾ ಮತ್ತು ಚೀನಾದಿಂದಲೂ ಕೂಡ ಒಂದಿಷ್ಟು ಸಂಕಷ್ಟಗಳು ಅಥವಾ ದಾಳಿಯ ಭೀತಿ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ರಷ್ಯಾ ಈಗಾಗಲೇ ಅಮೆರಿಕಕ್ಕೂ ಕೂಡ ಮನವಿಯನ್ನ ಮಾಡಿತ್ತು, ಶಾಂತಿ ಮಾತುಕತೆಗೆ ಬನ್ನಿ, ಯುದ್ಧ ಇದು ಸರಿ ಅಲ್ಲ ಈ ಒಂದು ಜಾಗತಿಕ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಹೇಳಿತ್ತು. ಅದಾಗಿಯೂ ಕೂಡ ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿರುವಂಥ ಕಾರಣಕ್ಕಾಗಿ ಈಗ ಜಾಗತಿಕ ಮಟ್ಟದಲ್ಲಿ ಕೂಡ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಭೀತಿ ಕೂಡ ಉಂಟಾಗಿದೆ. ಅರವಿಂದ್. ರೈಟ್ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.